ಜುಲೈ 20ರಂದು ವಿವಿಧ ಅಂಗವಿಕಲರ ಸಂಘಟನೆಗಳ ಒಕ್ಕೂಟ ಹಾಗೂ ಅಂಗವಿಕಲರ ಪಾಲಕರ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಪೂರ್ವಭಾವಿ ಸಭೆಯನ್ನು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಶಹಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಸಿಕ ಭತ್ಯೆ ನಿಲುಗಡೆ ಆದಾಯ ಮಿತಿ ವಿರೋಧಿಸಿ ಭತ್ಯೆ ಹೆಚ್ಚಳಕ್ಕಾಗಿ ಜುಲೈ 20ರಂದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಶಹಾಪುರ ವಿವಿಧ ಅಂಗವಿಕಲರ ಸಂಘಟನೆ ಒಕ್ಕೂಟ ಹಾಗೂ ಅಂಗವಿಕಲರ ಪಾಲಕರ ಒಕ್ಕೂಟ ಜಂಟಿ ನಾಯಕತ್ವದಲ್ಲಿ ಸರಿಸುಮಾರು 100 ಜನರು ಸೇರಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ಗಳ ಮೂಲಕ ಬೃಹತ್ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುಭಾಷ್ ಹೊತ್ಪೇಟೆ, ಭೀಮಣ್ಣಗೌಡ, ದೇವು ಸಿದ್ದಯ್ಯ, ಹಿರೇಮಠ ರಂಗಪ್ಪ ಹಾಜರಿದ್ದರು. ಸಂಗಮೇಶ್ ಕುಂಬಾರ್, RJ32 ಕನ್ನಡ ನ್ಯೂಸ್, ಶಹಾಪುರ. ಅಂಗವಿಕಲರ ಜೊತೆಯಲ್ಲಿ ಪರಿಗಣಿಸಬಾರದು ಅಂತೇಳಿ ಈ ಹಿನ್ನೆಲೆಯಲ್ಲಿ ಒಂದು ಕುಟುಂಬದಲ್ಲಿ ಅಂಗವಿಕಲ ಇದ್ದಪ್ಪ ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ನಾವೇನು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು BPL ಇದೆ, ಅದು ಅವನಿಗೆ ಅಂಗವಿಕಲರ ಪೆನ್ಷನ್ ಕೊಡಬೇಕು ಮತ್ತು ಆ ಕುಟುಂಬಕ್ಕೂ ಕೂಡ BPL ಕಾರ್ಡನ್ನು ಕೊಡಬೇಕು ಅಂತ ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಒತ್ತಾಯ ಮಾಡ್ತಾ ಇದೆ. ಹಂಗಾಗಿ 32,000 ರೂಪಾಯಿ ಇರ್ತಕ್ಕಂಥ ಆದಾಯ ಮಿತಿಯನ್ನು ತೆಗೆದುಹಾಕಬೇಕು, 1,20,000 ರೂಪಾಯಿ ಆದಾಯ ಮಿತಿಯನ್ನು ಕನ್ಸಿಡರ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಫೆಬ್ರವರಿ 20ನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ನಾವು 15 ಜಿಲ್ಲೆಗಳಲ್ಲಿ ಸುಮಾರು ಏನಿಲ್ಲ ಅಂದರೂ ಕೂಡ ಒಂದು 70-80 ತಾಲೂಕುಗಳಲ್ಲಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವತ್ತಿನ ದಿನ ಅಂಗವಿಕಲರು 100 ಸಂಖ್ಯೆಯಲ್ಲಿ ಸೇರಿಕೊಂಡು ಈ ಸರ್ಕಾರದ ನಿಲುವನ್ನು ವಿರೋಧ ಮಾಡಿ ತಾಲೂಕ್ ಪಂಚಾಯತಿ ತಾಲೂಕು ಕಚೇರಿಗಳಿಗೆ ಮನವಿಯನ್ನು ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ಮನವಿ ನಾವು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಅದು ತಹಸೀಲ್ದಾರ್ ಮುಖಾಂತರ ಅರ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀವಿ. ಇವತ್ತು ಶಹಾಪುರದ ಪ್ರವಾಸಿ ಮಂದಿರದಲ್ಲಿ ಅಂಗವಿಕಲರ ಪಾಲಕರ ಒಕ್ಕೂಟ ಮತ್ತು ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಅಂಗವಿಕಲರ ಮಾಶಾಸನ ಮತ್ತು ವೃದ್ಧರ ಸಂಧ್ಯಾ ಸುರಕ್ಷಾ ವಿವಿಧ ರೀತಿಯಲ್ಲಿ ಮಾಶಾಸನ ಪಡೆದುಕೊಳ್ಳತಕ್ಕಂಥ ಫಲಾನುಭವಿಗಳ ಮಾಶಾಸನವನ್ನು 3-4 ತಿಂಗಳಿಂದ ಬಂದಾಗಿದೆ. ಯಾವ ಕಾರಣದಿಂದ ಬಂದ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ಕಾರ. ವಯಸ್ಸಾದರೂ ಆಧಾರ್ ಕಾರ್ಡ್ ಲಿಂಕ್ ತೊಗೊಂಡು ಏನು ಕಟ್ ಮಾಡ್ಬೋದು, ಅದು ಕಂಡುಹಿಡಿಬೋದು. ಆದರೆ ಅಂಗವಿಕಲರ ಮಾಶಾಸನ ಯಾವ ಆಧಾರದ ಅಡಿಯಲ್ಲಿ ಸರ್ಕಾರ ಕಂದಾಯ ಇಲಾಖೆ ಕಟ್ ಮಾಡ್ಯದಂತೇಳಿ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಕೂಡಲೇ ಅಂಗವಿಕಲರ ಮಾಶಾಸನ ರದ್ದು ಮಾಡಬೇಕಾದ್ರೆ ವೈದ್ಯಾಧಿಕಾರಿಗಳ ಸಮಿತಿ ಮಾಡಿಕೊಂಡು ಮತ್ತು ಮರುಪರಿಶೀಲನೆ ಅಂಗವಿಕಲರು ಅದರ ನಕಲಿ ಅಂಗವಿಕಲರು ಅದರ ಅಂತ ಗುರುಸಿದ ಮೇಲೆ ಕಟ್ ಮಾಡಬೇಕು. ಈಗೇನೋ 3-4 ತಿಂಗಳಿಂದ ಅನುದಾನ ಇದು ಅಂಗವಿಕಲ ಮಾಶಾಸನ ಬಂದಿಲ್ಲ, ಅವು ಕಂಟಿನ್ಯೂ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅಂಗವಿಕಲರ ಮಾಶಾಸನಗಳು ಯಾರು ನಕಲಿ ಅಂಗವಿಕಲರು ಅದರ ಅವ್ರನ್ನ ಕಟ್ ಮಾಡಬೇಕು, ನಿಜವಾದ ಅಂಗವಿಕಲರನ್ನ ಇಡಬೇಕು. ಅದೇ ಒಂದು ಉದ್ದೇಶದಿಂದ ಇದೇ ತಿಂಗಳ 20ನೇ ತಾರೀಕಿದಂದು ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಅಂಗವಿಕಲರ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಎಲ್ಲ ತಾಲೂಕಾ ಜಿಲ್ಲಾ ಕೇಂದ್ರಗಳಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು. ಎಲ್ಲ ವಿವಿಧ ಸಂಘಟನೆ ಕೂಡ ಈ ಒಂದು ಸಂಘಟನೆ ನಮ್ಮ ಅಂಗವಿಕಲ ಸಂಘಟನೆಯಲ್ಲಿ ಬೆಂಬಲ ಕೊಡಲಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ನಾನು. ಒಕ್ಕೂಟದ ಇವತ್ತು ಶಹಾಪುರ IB ಒಳಗಡೆ ಸಭೆ ಸೇರಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಇದೇ ತಿಂಗಳ 20ನೇ ತಾರೀಕಿನಂದು ತಾಲೂಕಾ ಆಡಳಿತ ಕಚೇರಿ ಮುಂದುಗಡೆ ಹೋರಾಟವನ್ನು ಹಮ್ಮಿಕೊಂಡಿದೆ. ಈ ಒಂದು ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆಯೂ ಸಹ ಬೆಂಬಲವನ್ನು ಕೊಟ್ಟು ಈ ಹೋರಾಟದಲ್ಲಿ ಭಾಗವಹಿಸ್ತಿದೆ. ಅಂಗವಿಕಲರಿಗೆ ಆಗುವ ತೊಂದರೆಯನ್ನು ನಿವಾರಣೆ ಮಾಡಬೇಕು, ತಕ್ಷಣವೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಇಂದು ಶಹಾಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಅಂಗವಿಕಲರ ಮಾಸಾಸನಕ್ಕಾಗಿ ಏನು ಆದಾಯ ಮಿತಿ ಮಾಡಿರೋದನ್ನು ಸರಿಯಲ್ಲ, ಅಸಮಂಜಸವಾದ್ದು, ಅವೈಜ್ಞಾನಿಕವಾದದ್ದು, ಅದನ್ನು ತೆಗೆದುಹಾಕಿ 1,20,000ಕ್ಕೆ ನಿಗದಿ ಮಾಡಬೇಕಂತ ಮತ್ತು ಈಗಾಗಲೇ ಮಾಸಾಸನ ನಿಂತಿರುವಂಥದ್ದು ಮತ್ತು ಕಟ್ಟಾಗಿರುವಂಥ ಎಲ್ಲ ಮಾಸಾಸನಗಳನ್ನು ಮತ್ತೆ ಪುನರ್ ಜಾರಿ ಮಾಡಬೇಕಂತ